ಬ್ರೇಕ್ನ ನಂತರ ಈ ಭೂಮಿ ಅಬಾನು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬ್ರೇಕ್ ಹೋಗೋಕ್ಕಿಂತ ಮುಂಚೆ ಮಿತ್ರ ಅವರು ಕನ್ನಡದ ಗಂಗ್ನಮ್ ಮಿತ್ರ ಈ ಗಂಗ್ನಮ್ ಹಾಡಿಗೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಈಗ ಮಾಡ್ತಾರೆ ಅಂತ ಅನ್ಕೋತೀನಿ. ಮಿತ್ರ ಅವರೇ ಡ್ಯಾನ್ಸ್ ಮಾಡ್ಬೋದಾ? ಓಪನ್ ಗಂಗ್ನಮ್ ಸ್ಟೈಲ್, ಗಂಗ್ನಮ್ ಸ್ಟೈಲ್, ಓಪನ್ ಗಂಗ್ನಮ್ ಸ್ಟೈಲ್, ಗಂಗ್ನಮ್ ಸ್ಟೈಲ್, ಓಪನ್ ಗಂಗ್ನಮ್ ಸ್ಟೈಲ್. ಥ್ಯಾಂಕ್ ಯು ಸೋ ಮಚ್ ಡ್ಯಾನ್ಸ್ ಮಾಡೋದಕ್ಕೆ. ಸೊ ಇಲ್ಲೇ ಇಷ್ಟು ಮಜಾ ಮಾಡ್ತೀರಾ ನೀವಿಬ್ರು. ಇನ್ನು ಫಿಲಮಲ್ಲಿ ಯಾವ ರೀತಿ ಮಜಾ ಮಾಡಿದ್ದೀರಾ? ತುಂಬ 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 ಮಜಾ ಮಾಡಿದ್ವಿ. ನಿಜವಾಗಲೂ ಕೂಡ ಪಿಕ್ನಿಕ್ ಸ್ಪಾಟ್ ಅಂತಾರೆ ಕೆಲವರು, ನಿಜವಾದ ಪಿಕ್ನಿಕ್ ಸ್ಪಾಟ್ ಅದು. ಎಲ್ಲ ಇವರು ಶರಣ್ ಸರ್ ಇದ್ರೆ ಗೊತ್ತೇ ಇದೆ, ತಮಾಷೆಗೇನು ಕಮ್ಮಿ ಇಲ್ಲ. ಮಂಡ್ಯ ಚಂದ್ರು, ಯಂಗ್ ಸೂಪರ್ ಹೀರೋ ಅಜಿತ್ ತುಂಬ ಚೆನ್ನಾಗಿ ಮಾಡಿ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ನಾನು ಭಾಳ ವಿಶೇಷ ಅಂತ ಹೇಳಿದ್ರೆ ಸಿನಿಮಾ ನೋಡಬೇಕು ನಾನು ಅಷ್ಟು ಕಾಯ್ತಾ ಇದ್ದೇನೆ. ಡಬ್ಬಿಂಗ್ ಮಾಡಿದಾಗಲೂ ಭಾಳ ಖುಷಿ ಅನ್ನಿಸ್ತು ನನಗೆ. ಪರ್ಟಿಕ್ಯುಲರ್ ಒಂದು ಸೀನಲ್ಲಿ ಎಲ್ಲರನ್ನೂ ಅಳಿಸ್ಬಿಟ್ಟಿದ್ದಾರೆ ಶರಣ್ಯವರು, ಪ್ರತಿಯೊಬ್ಬರನ್ನು ಅಳಿಸ್ಬಿಟ್ಟಿದ್ದಾರೆ. ಆ ಪರ್ಟಿಕ್ಯುಲರ್ ಸೀನ್ ನೋಡಬೇಕು ನಾನು ಕಾಯ್ತಾ ಇದ್ದೀನಿ. ನಾನು ಒಬ್ಬ ಕಿರಿಯ ಸಣ್ಣ ಕಲಾವಿದನಾಗಿ, ಆಮೇಲೆ ಪಾರ್ಟ್ ಆಫ್ ಈ ಭೂಮಿ ಆಬಾನು ಆಗಿ ಎಲ್ಲರನ್ನೂ ಕೇಳ್ಕೊಳ್ಳೋದು ಇಷ್ಟೇ. ಭಾಳ ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಟೀಮ್, ಯಂಗ್ ಟೀಮ್, ಯೂತ್ಫುಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡಿ ಈ ಹೊಸ ಟೀಮ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಬೋದು. ಓಕೆ, ಈಗ ಈ ಚಿತ್ರದ ನಿರ್ದೇಶಕರು ವೇಣುಗೋಪಾಲ್ ಕೇಸಿ ಅವರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈ ಭೂಮಿ ಆಬಾನು ಒಂದು ಮೊದಲನೇ ಚಿತ್ರನ? ಹೌದು, ಇದು ನನ್ನ ಮೊದಲನೇ ಚಿತ್ರ. ಇದು ಏನು ಮಾಡ್ಕೊಂಡಿರೋ ಸರ್ ಮೊದಲು? ಸಾಫ್ಟ್ವೇರ್ ಇಂಜಿನಿಯರ್ ಬೇಸಿಕಲಿ ನಾನು. ಅವಾಗ 94-95 ನಾನು. ಸೊ ಅದನ್ನೆಲ್ಲ ಬಿಟ್ಟು ಈ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಹುಚ್ಚಿಂದ. ಸೊ ಡೈರೆಕ್ಟರ್ ಆಗಬೇಕು ಅಂದ್ರೆ ನಾನು ಏನು ಮಾಡಬೇಕು ತಯಾರಿ ಅಂದ್ಕೊಳ್ಳೋದು ನಾನು ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಕೆಲಸ ಫಸ್ಟ್ ಕಲಿಬೇಕು, ಡೈರೆಕ್ಷನ್ ಮಾಡಬೇಕು ಅಂದಾಗ. ಸೊ ಅಲ್ಲಿ ನನಗೆ ಕಂಪ್ನಿ ಕಡೆಯಿಂದ ಇಲ್ಲಿ ಕಳಿಸಿದ್ರು ಶಶಾಂಕ್ ಅವ್ರ ಜೊತೆ. ಬಂದಮೇಲೆ ಹೋಗಲಿಲ್ಲ ನಾನು ಮತ್ತೆ ವಾಪಸ್. ಸೊ ಶಶಾಂಕ್ ಅವ್ರ ಜೊತೆ ಕಂಟಿನ್ಯೂ ಮಾಡಿದೆ ಕೋ ಡೈರೆಕ್ಟರ್ಗೆ ಟಿಲ್ ಮೊಗ್ಗಿನ ಮನಸ್ಸು, ಆಮೇಲೆ ಕೃಷ್ಣನ್ ಲವ್ ಸ್ಟೋರಿ ಅರ್ಧ ಸಿನಿಮಾವರೆಗೂ ನಾನು ಅವ್ರ ಜೊತೆ ಕೆಲಸ ಮಾಡಿದೆ. ಸೊ ಮತ್ತೆ ಈಗ ಇಂಡಿಪೆಂಡೆಂಟ್ ಆಗಿ ಈಗ ನಿಮ್ಮ ಮುಂದೆ ನಾನು ಇದ್ದೀನಿ. ಇನ್ನು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದೀರಾ. ಅದು 2013 ಮೊದಲನೇ ಚಿತ್ರ ನಿಮ್ಮದು ರಿಲೀಸ್ ಆಗ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ, ಆತಂಕ ಇದೆ. ಫಸ್ಟು ನೀವು ಹೇಳ್ದಂಗೆ ವರ್ಷದ ಮೊದಲನೇ ಚಿತ್ರ, ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ಸೊ ಒಂದು ಒಳ್ಳೆ ಕ್ಯೂಟ್ ವಂಡರ್ಫುಲ್ ಲವ್ ಸ್ಟೋರಿ ಮಾಡಿದ್ದೀವಿ ನಾವು. ಅದು ಅತಿ ಕಡಿಮೆ ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ಸಿನಿಮಾದಲ್ಲಿ ಫೀಲ್ನ ಕ್ಯಾರಿ ಮಾಡ್ತಾ ನಾವೇನು ಹೇಳಬೇಕು ಅಂತ ಸ್ಕ್ರಿಪ್ಟಲ್ಲಿ ಅಂದ್ಕೊಂಡಿದ್ದೀವಿ ಅದನ್ನು 100% ನಾವು ಸ್ಕ್ರೀನ್ ಮೇಲೆ ತರೋದಕ್ಕೆ 100% ನಾವು ಟ್ರೈ ಮಾಡಿದ್ದೀವಿ. ನಾವು ಈಗ ಫಸ್ಟ್ ಕಾಪಿ ನೋಡಿದ ಮೇಲೆ ಸುಮಾರಷ್ಟು ಜನ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಒಟ್ಟಾರೆ ನೀವು ಔಟ್ಪುಟ್ ನೋಡಿದಾಗ ನಿಮ್ಮ ಮೊದಲನೇ ಸಿನಿಮಾ ಹೇಗೆ ಬಂದಿದೆ ಅಂತ ನಿಮ್ಗೆ ಅನ್ನಿಸ್ತು? ಸರ್ ತುಂಬ ಚೆನ್ನಾಗಿ ಬಂದಿದೆ, ಅದನ್ನು ನಾನು ಎಲ್ಲ ಕಡೆ ಹೇಳ್ಬೋದು. ಯಾಕಂದರೆ 100% ನಾವು ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ನಮಗೆ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ನಮಗೆ ಜೊತೆಲಿ. ಸುರೇಶ್ ಅಬ್ಲಿಕರ್ ಸರ್ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ಅಜಿತ್, ಶರಣ್ಯ ಮೋಹನ್, ಶರಣ್ ಅವರು, ಮಿತ್ರ, ಮಂಡ್ಯ ಚಂದ್ರು, ಸಂಗೀತ, ಇಷ್ಟೇ ಕ್ಯಾರೆಕ್ಟರ್ಸ್ ನಮ್ಮ ಸಿನಿಮಾದಲ್ಲಿ. ಎಲ್ಲರೂ ಆಯಾ ಪಾತ್ರಗಳಿಗೆ ತುಂಬ ಆಪ್ಟಾಗಿ ಸೂಟ್ ಆಗಿದ್ದಾರೆ. ಅವ್ರವ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಇಲ್ಲಿ ತನಕ ಬಂದು ಈ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ನಿಮ್ಮ ಫಿಲ್ಮು ಸಕ್ಸಸ್ ಕಾಣಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ.